ಎಲ್ರಿಗೂ ನಮಸ್ಕಾರ. ನಾನು ವಿನಯ್ ರೇಮಠ್, HSW ಕಂಪನಿ ಯೂಟ್ಯೂಬ್ ಚಾನಲ್ ಕಡೆಯಿಂದ. ನಾವು ಇವಾಗಿರೋ ಲೊಕೇಶನ್ ಬಂದುಬಿಟ್ಟು GM ಪಾಳ್ಯ, CV ರಾಮನಗರ, ಬೆಂಗಳೂರು. ನಾವು ಇವಾಗ ಭೇಟಾಗ್ತಿರೋ ಕಸ್ಟಮರ್ ಹೆಸರು ಗಜಲಕ್ಷ್ಮಿ ಅಂತ, ಅವ್ರ ಹಸ್ಬೆಂಡ್ ಹೆಸರು ತಂಗರಾಜು ಅಂತ. ಮೇಡಮ್ ಅವರು ಎಜುಕೇಷನ್ ಬಂದುಬಿಟ್ಟು MCA ಓದಿದ್ದಾರೆ. ಮದುವೆ ಆದಮೇಲೆ ತಾವು ಸ್ವಂತವಾಗಿ ಏನಾದರೂ ಮಾಡಬೇಕು ಅಂತ ಫ್ಯಾಷನ್ ಡಿಸೈನಿಂಗ್ ಕಲ್ತರಂತೆ. ಅವ್ರ ತಾಯಿ ಮತ್ತು ಅವ್ರ ದೊಡ್ಡಮ್ಮ ಅವರು ಎಂಬ್ರಾಯ್ಡ್ರಿ ವರ್ಕ್ ಶುರು ಮಾಡೋ ಅಂತ ಹೇಳಿದ್ರಂತೆ. ಆನ್ಲೈನಲ್ಲಿ ಹುಡುಕ್ತಿರ್ಬೇಕಾದ್ರೆ ನಮ್ಮ HSW 5G ಮಷಿನ್ ಬಗ್ಗೆ ಗೊತ್ತಾಯ್ತಂತೆ. ಅಲ್ಲಿ ಮಷಿನ್ ಅವ್ರಿಗೆ ಇಷ್ಟ ಆಗಿ ಮಷಿನ್ ಬುಕ್ ಮಾಡಿದ್ರಂತೆ. ಇನ್ನೊಂದು ವಿಶೇಷ ಏನು ಅಂದರೆ ಅವ್ರ ಮದುವೆ ಆ್ಯನಿವರ್ಸರಿ ದಿನನೇ ಮಷಿನ್ ಡೆಲಿವರಿ ಆಗಬೇಕು ಅಂತ ಕಂಪ್ನಿಯವ್ರಿಗೆ ಹೇಳಿದ್ರಂತೆ. ಅದೇ ಡೇಟ್ಗೆ ನಮ್ಮ ಕಂಪ್ನಿಯವರು ಡೆಲಿವರಿ ಕೂಡ ಕೊಟ್ಟಿದ್ದಾರೆ. ಇವಾಗ ವರ್ಕೆಲ್ಲ ಹೇಗೆ ಬರ್ತಾ ಇದೆ, ನಮ್ಮ ಕಂಪ್ನಿ ಕಡೆಯಿಂದ ಸರ್ವಿಸಲ್ಲಿ ಹೇಗೆ ಸಿಗ್ತಾ ಇದೆ ಕೇಳೋಣ ಬನ್ನಿ. ಹಾಯ್, ನನ್ನ ಹೆಸರು ಗಜಲಕ್ಷ್ಮಿ ಅಂತ. ನನ್ನ ಹಸ್ಬೆಂಡು ತಂಗರಾಸು. ಸೊ ನನ್ನ ಎಜುಕೇಷನ್ ಬಂದು MCA ಮಾಡಿರೋದು. ಅದಾದಮೇಲೆ ನಾನು ಆಫ್ಟರ್ ಮ್ಯಾರೇಜ್ ನಾನು ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಅನಿಸಿತ್ತು. ಸೊ ಅದಾದಮೇಲೆ ಫ್ಯಾಷನ್ ಡಿಸೈನಿಂಗ್ ಮಾಡಿದೆ. ಆರಿ ಬಂದು ಚೆನ್ನೈಯಲ್ಲಿ ಕಲ್ತಿದ್ದು. ನಮ್ಮ ದೊಡ್ಡಮ್ಮ, ನಮ್ಮ ತಾಯಿ ಬಂದು ಇದ್ರ ಬಗ್ಗೆ ನೋಡಿ ಹೇಳಿದ್ರಿಂದ ಇದನ್ನು ಪರ್ಚೇಸ್ ಮಾಡಿದೆ. ಸೊ ಇವಾಗ ಇದು ಈಸಿ ಇದೆ, ಫಿನಿಶಿಂಗು ಕೂಡ ಈಸಿ ಇದೆ. ಆರಿಗೆ ಎಷ್ಟು ಒಂದು 3 days ಆಗುತ್ತೆ ಒಂದು ಬ್ಲೌಸ್ ಕಂಪ್ಲೀಟ್ ಮಾಡೋಕ್ಕೆ. ಇದು ಅರೌಂಡ್ ಒಂದು ದಿನದಲ್ಲೇ ಸಿಂಪಲ್ ಬ್ಲೌಸ್ ಬಂದು 3 blouses ಒಂದು ದಿನದಲ್ಲಿ ಕಂಪ್ಲೀಟ್ ಮಾಡ್ಬೋದು. ಹೆವಿ ಬ್ಲೌಸಸ್ ಬಂದು ಒಂದು ದಿನ ಫುಲ್ ತಗೊಳುತ್ತೆ. ನಾವು ಸಾಫ್ಟ್ವೇರ್ ಫೀಲ್ಡಲ್ಲಿ ವರ್ಕ್ ಮಾಡಿ ಏನು ಅರ್ನ್ ಮಾಡ್ತೀವೋ ಅದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಅರ್ನ್ ಮಾಡ್ತೀವಿ. ಅಲ್ಲಾಂದರೆ ನಮಗೆ ಟಾರ್ಗೆಟ್ ಕೊಡ್ತಾರೆ, ಎಲ್ಲ ಉಂಟು. ಈಗ ಮಕ್ಕಳನ್ನು ನೋಡಿಕೊಂಡು ಮನೇನೂ ನಿಭಾಯಿಸಬೇಕು ಅಂತ ಅಂದರೆ ನಾವು ಸೆಲ್ಫ್ ಆಗಿ ಒಂದು ಫೈನಾನ್ಷಿಯಲಿ ಸ್ಟ್ಯಾಂಡ್ ಆಗಬೇಕು. ಅದಕ್ಕೋಸ್ಕರನೇ ಎಂಬ್ರಾಯ್ಡ್ರಿ. ನಾನು ಆರಿ ಕಲ್ತಾಗ ಅದು ಬಹಳ ಟೈಮ್ ಹಿಡಿಯುತ್ತೆ ಅಂತಲೇ ಮೇಯ್ನಾಗಿ ಹೋಗಿದ್ದು. ನಾನು ಪರ್ಚೇಸ್ ಮಾಡಿದ್ದು ಸುನೀತಾ ಸೇಲ್ಸ್ ಕಾರ್ಪೊರೇಷನಲ್ಲಿ. ಅಲ್ಲಿ ಚೇತನ್ ಸರ್ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು ನಮಗೆ. ಇಲ್ಲಿ ಬೆಂಗಳೂರಲ್ಲೂ ನಾನು ಎನ್ಕ್ವೈರಿ ಮಾಡಿದ್ದೆ. ಅದ್ರ ಜೊತೆಗೆ ಅಲ್ಲಿ ಡೈರೆಕ್ಟಾಗಿ ಹೋಗಿ ನೋಡಿದಾಗ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದು ಒಂದೊಂದು ಮಿಷಿನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ರು. ಯಾಕಂದರೆ ನಮಗೆ ಹೊಸದಾಗಿ ತೊಗೊಳ್ಳುವಾಗ ಮಿಷಿನೇ ಎಲ್ಲ ತೊಗೊಬಿಡುತ್ತೆ ಅನ್ನೋ ಆ ಮೆಂಟಾಲಿಟಿಲಿ ಇರ್ತೀವಿ. ಅದರಲ್ಲಿ ಒಂದು ಮಿನಿಮಲ್ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು. ಇದು ಈ ರೀತಿ ಮಾಡ್ಕೋಬೇಕು, ಒಂದು ಡಿಸೈನ್ನ ಯಾವ ರೀತಿ ಮ್ಯಾನುಪ್ಯುಲೇಟ್ ಮಾಡ್ಕೊಂಡು ಮಾಡಬೇಕು, ಎಲ್ಲಾನು ಪ್ರತಿಯೊಂದು ಹೇಳ್ಕೊಟ್ರು. ಆಕ್ಚುಲಿ ಬ್ಯಾಂಗ್ಳೂರಿಂದ ಶಿಂದನೂರು ಸ್ವಲ್ಪ ದೂರನೇ ಇತ್ತು. ಕಾರಲ್ಲಿ ನಾವು ಹೆಂಗಾದ್ರೂ ಮಾಡಿ ಅರೇಂಜ್ ಮಾಡ್ಕೊಂಡು ಬರ್ತೀವಿ ಅಂದರೆ ಅವರು ಇಲ್ಲ, ಅಲ್ಲಿಗೆ ರೀಚ್ ಆಗಕ್ಕೆ 10,000 ಆಗುತ್ತೆ, ಯಾಕೆ ಅಷ್ಟು ಖರ್ಚು ಮಾಡ್ಕೊಂಡು ಬರ್ತೀರಾ, ಸೊ ಟ್ರೈನಲ್ಲೇ ಬಂದು ಹಿಂದೆ ಇಳ್ಕೋಬಹುದು, ಬಸ್ಸಲ್ಲಿ ಈ ರೀತಿ ಬರ್ಬೋದು. ಈಚ್ ಅಂಡ್ ಎವ್ರಿ ಟ್ರಾವೆಲ್ ಇನ್ಸ್ಟ್ರಕ್ಷನ್ಸ್ ಫುಲ್ಲು ಕೊಟ್ಟಿದ್ರು. ಆ ಮಕ್ಳಿರೋ ಕಾರಣ ಅಲ್ಲಿ ಹೋಗಿ ನೋಡಿದ್ಮೇಲೆ ಅವರು ಒಂದೊಂದು ಕೂಡ ಈ ರೀತಿ ಮಿಷಿನ್ ಬಗ್ಗೆ ಫುಲ್ ಡೀಟೈಲ್ ಎಕ್ಸ್ಪ್ಲೈನ್ ಮಾಡಿದ್ರು. ಹೇಗೆ ಒಂದು ಸ್ಕಿಪ್ ಆದರೆ ಇದನ್ನು ಈಸಿ ಮೆಥಡಲ್ಲಿ ಮಾಡ್ಕೋಬೇಕು. ಈವನ್ ಬುಟ್ಟಾಸು ಅಷ್ಟೇ. ನನಗೆ ಬುಟ್ಟಾಸು ತುಂಬಾ ಕನ್ಫ್ಯೂಷನ್ ಇದ್ದಿದ್ದು. ಒಂದು ಸ್ಮಾಲ್ ಬುಟ್ಟ ಕೊಟ್ಟರೆ ಅದು ಹೇಗೆ ನಾವು ಸ್ಯಾರಿ ಫುಲ್ಲು ಹಾಕೋದು, ಡ್ರೆಸ್ ಫುಲ್ ಹಾಕೋದು ಅಂದಾಗ ಅದನ್ನ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹಾಕಿ ಕೂಡ ಅವ್ರು ತೋರಿಸಿದ್ರು. ಇಮಿಡಿಯೇಟ್ಲಿ ನಾವು ತಗೋತೀವೋ ಇಲ್ವೋ ಅದು ಕೂಡ ಅವ್ರು ಯೋಚನೆ ಮಾಡಿಲ್ಲ. ಬಟ್ ಅದರ ವಿಡಿಯೋ ಇನ್ಸ್ಟ್ರಕ್ಷನ್ ಅವರೇ ಮಾಡಿರೋ ಅಂಥ ವಿಡಿಯೋಗಳಿದೆ, ಅದನ್ನೆಲ್ಲ ಕಳಿಸ್ಕೊಟ್ರು. ಅದು ನೋಡಿದ್ಮೇಲೆ ಇನ್ನೂ ಕ್ಲಾರಿಟಿ ಆಗಿತ್ತು ನನಗೆ. ಇದರಲ್ಲಿ ವಿಡಿಯೋನಲ್ಲಿ ನೋಡೋ ಅಷ್ಟು ಅದು ಈಸಿ ತರ ಕಾಣಿಸಲ್ಲ ಕೆಲವೊಂದ್ಸರಿ. ಅದು ಮಲ್ಟಿ ನೀಡಲ್ಲಿ ಇರೋದ್ರಿಂದ ಸ್ವಲ್ಪ ಎಲ್ಲರಿಗೂ ಭಯ ಆಗುತ್ತೆ. ಬಟ್ ಅಲ್ಲಿ ಎದುರಿಗೆ ಹೋಗಿ ನಿಂತು ಅವ್ರು ಎಕ್ಸ್ಪ್ಲೈನ್ ಮಾಡುವಾಗ ಇದು ತುಂಬಾ ಈಸಿ ಇದೆ. ಫಿನಿಶಿಂಗ್ ನಾವೇನೋ ಅವರು ಪ್ರಾಕ್ಟೀಸ್ ಮಾಡಿರೋದ್ರಿಂದ, ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ತುಂಬಾ ಚೆನ್ನಾಗಿ ತೋರಿಸ್ತಾರೆ ಅನ್ಕೋತೀವಿ. ಬಟ್ ನಾನೇ ಅದನ್ನ ಆಪರೇಟ್ ಮಾಡುವಾಗ ತುಂಬಾ ಈಸಿ ಅನ್ನಿಸ್ತು. ಅದಕ್ಕಿಂತ ಹೆಚ್ಚಾಗಿ ನನ್ಗೆ ಅವ್ರು ಹೇಳ್ಕೊಟ್ಟು 1 ಡೇನಲ್ಲೇ ನಾವು ಹಾಕಿದ್ವಿ. ಅಷ್ಟೇ ನೀಟ್ ಫಿನಿಶಿಂಗ್ ಬಂತು ನನಗೆ. ಅವ್ರ ಹತ್ರ ಇರೋದು ಮಾತ್ರ ಅಲ್ಲ, ನಾವು ಅದನ್ನು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಹಾಕೋಬೋದು. ಮತ್ತು ಇನ್ನೊಂದು, ಇವರು ಸುನೀತಾ ಸೇಲ್ಸ್ ಕಾರ್ಪೊರೇಷನಲ್ಲಿ ಏನೊಂದು ಬೆಸ್ಟ್ ಥಿಂಗ್ ಅಂದರೆ, ಯಾವ ಟೈಮಲ್ಲಿ ನಾವು ಇಂಥ ಪ್ರಾಬ್ಲಮ್ ಅಂತ ಹೇಳಿದ್ರು ಆ ಪ್ರಾಬ್ಲಮ್ನ ಇಮಿಡಿಯೇಟಾಗಿ ಸಾಲ್ವ್ ಮಾಡ್ತಾರೆ. ನಾನು ಯಾಕಂದರೆ ಡೇನಲ್ಲಿ ನಾನು ಆರ್ಡರ್ಸನ್ನ ಅಕ್ಸೆಪ್ಟ್ ಮಾಡ್ಕೋತೀನಿ. ನನ್ನ ವರ್ಕಿಂಗ್ ಟೈಮ್ ಬಂದು ನೈಟಲ್ಲೇ ಇರುತ್ತೆ. ಮಕ್ಕಳೆಲ್ಲ ಮಲಗಿದ್ಮೇಲೆ ನಾನು ವರ್ಕ್ ಮಾಡೋದು. ನೈಟಲ್ಲಿ ಈವನ್ 1 o'clockಗೆ ನಾವು ವಿಡಿಯೋ ತೆಗೆದು
ಸರ್ ಈ ಒಂದು ಪ್ಲೇಸಲ್ಲಿ ಸ್ಟಿಕ್ ಆಗಿದ್ದೀನಿ, ಇದನ್ನ ಫಿಕ್ಸ್ ಮಾಡ್ಕೊಡಿ ಅಂದರೆ ಮಾರನೇ ದಿವಸಕ್ಕೆ ಅವರು ಒಂದು ಟೆಕ್ನಿಷಿಯನ್ ಕಳಿಸ್ತಾರೆ. ಇಲ್ಲ ಅಂದರೆ ಮಾರನೇ ದಿವಸನೇ ಅವ್ರು ಇದರಲ್ಲೇ ವಿಡಿಯೋ ತೆಗೆದು ಈ ರೀತಿ ಇದನ್ನ ಸಾಲ್ವ್ ಮಾಡಿ ಅಂತ ಹೇಳ್ತಾರೆ. ಅವರು ಒಟ್ಟಿನಲ್ಲಿ ಇನ್ಸ್ಟ್ರಕ್ಷನ್ಸ್ ಅಂತೂ ಇಮ್ಮಿಡಿಯೇಟ್ ಆಗಿ ಕೊಟ್ಟು ಸಾಲ್ವ್ ಆಗಿರುತ್ತೆ. ಇಟ್ಸ್ ನಾಟ್ ಅಬೌಟ್ ಟೈಮು, ಯಾವುದೋ ಟೈಮಲ್ಲಿ ಹೇಳ್ತಾರಾ ಇಲ್ವಾ ಅದೆಲ್ಲ ಏನೂ ಇಲ್ಲ. ಕರೆಕ್ಟಾಗಿ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾರೆ. ಅದನ್ನ ನೋಡ್ಕೊಂಡು ನಾವು ಈಸಿಯಾಗಿ ಮಾಡ್ಕೋಬಹುದು. ನನಗೆ ಇದು ಬಂದು ಡೆಲಿವರಿ ಆಗೋ ಡೇಟ್ ಬಂದು 6th of June ಬೇಕಾಗಿತ್ತು. ದಟ್ ಈಸ್ ಆ್ಯನಿವರ್ಸರಿ ಡೇಟ್ ನಂದು. ಸೊ ಇಮ್ಮಿಡಿಯೇಟ್ಲಿ ಆ ಡೇಟಿಗೆ ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಬಂದಿದ್ದೆ. ಅದೇ ಡೇಟ್ಗೆ ನನಗೆ ಡೆಲಿವರಿ ಆಯಿತು. ಆ್ಯಂಡ್ ಅವ್ರ ಕಡೆಯಿಂದ ಬಂದಿದ್ದ ಇನ್ಸ್ಟ್ರಕ್ಟರ್ ತುಂಬ ಚೆನ್ನಾಗಿ ಇನ್ಸ್ಟ್ರಕ್ಟ್ ಮಾಡಿದ್ರು ಬಸವ ಸರ್. ನನಗೆ ಈವನ್ ತುಂಬ ಈಸಿ, ಇದು ಮಲ್ಟಿಪಲ್ ನೀಡಲ್ ಅನ್ನೋದ್ರಿಂದ ಸ್ವಲ್ಪ ಭಯ ಆಗುತ್ತೆ ಎಲ್ಲರಿಗೂ. ಬಟ್ ಅವ್ರು ಕೊಡೋ ಇನ್ಸ್ಟ್ರಕ್ಷನ್ ಫಾಲೋ ಮಾಡಿದ್ರೆ ಕ್ಲೀನಾಗಿ ನಾವು ಒಂದು ಒಳ್ಳೆ ಡಿಸೈನರ್ ಬ್ಲೌಸ್ನ ಕೊಡಬಹುದು. ಮತ್ತು ಅದಕ್ಕಿಂತ ಹೆಚ್ಚಾಗಿ ಚೇತನ್ ಸರ್ ನನಗೆ ಕೊಟ್ಟಿದ್ದು, ಅವ್ರಿಗೆ ಹೇಳಿದ್ದಕ್ಕಿಂತ ಹೆಚ್ಚಾಗಿ ನನಗೆ ಡಿಸೈನ್ಸ್ ಕೊಟ್ಟರು. ಬೇರೆ ಎಲ್ಲ ನಾನು ಕೇಳಿದಾಗ ಅವ್ರ ಹತ್ರ ತುಂಬ ಮಿನಿಮಲ್ ಡಿಸೈನ್ಸ್ ತೋರಿಸ್ತಾ ಇದ್ರು. ಇದೇನಿದು ನಿಮ್ಮ ಡೀಲರ್ ಕೊಡ್ಲಿಲ್ವಾ ಅಂತ ಕೇಳಿದಾಗ್ಲೂ ಇಲ್ಲ, ಅಷ್ಟೇ ನಮಗೆ ಕೊಟ್ಟಿರೋದು ಅನ್ನೋ ಥರ ಇತ್ತು. ಬಟ್ ಇವರು ಕಿಡ್ಸ್ ವೇರ್ ಇಂದ ಹಿಡಿದು ಪಲ್ಲು, ಸ್ಯಾರಿ ಪಲ್ಲು ಡಿಸೈನ್ಸ್, ಹೆವಿ ಡಿಸೈನ್ಸ್, ಎಲ್ಲ ಡಿಸೈನ್ಸ್ ಅವ್ರು ಏನು ಅಕ್ಸೆಪ್ಟ್ ಮಾಡಿದ್ರು ಅದಕ್ಕಿಂತ ಹೆಚ್ಚು ಡಿಸೈನ್ಸ್ ಕೊಟ್ಟಿದ್ದಾರೆ. ಏನಂದ್ರೆ ನಮಗೆ ಮೇನ್ ಆಗಿ ಮಿಷಿನ್ ಅನ್ನೋದಕ್ಕಿಂತ ಒಳ್ಳೆ ಡೀಲರ್ ಸಿಗಬೇಕು. ಒಳ್ಳೆ ಡೀಲರ್ ಜೊತೆಗೆ ನಮ್ಗೆ ಇಮಿಡಿಯೇಟ್ ಆಗಿ ಪ್ರಾಬ್ಲಮ್ ಆಯ್ತು ಸಾಲ್ವ್ ಮಾಡೋರು ಬೇಕು. ಅದ್ರ ಜೊತೆಗೆ ಡಿಸೈನ್ಸೇ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್. ಆ ಡಿಸೈನ್ಸ್ ಎಲ್ಲ ನಮ್ಗೆ ಇಂಥವ್ರ ಹತ್ರ ಪರ್ಚೇಸ್ ಮಾಡಬೇಕು ಅನ್ನೋದು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಿರಲ್ಲ. ಬಟ್ ಇವ್ರು ಕೊಟ್ಟಿರೋ ಡಿಸೈನ್ ಹೇಗಿದೆ ಅಂತ ಅಂದ್ರೆ ವೆಡ್ಡಿಂಗ್ ಆರ್ಡರ್ ಬಂತ ಅದು ಕವರ್ ಮಾಡ್ಬೋದು, ಪಲ್ಲು ಆರ್ಡರ್ ಬಂತ ಕವರ್ ಮಾಡ್ಬೋದು, ಕಿಡ್ಸ್ ವೇರಾ ಅದನ್ನು ಕವರ್ ಮಾಡ್ಕೋಬಹುದು. ಯಾವುದನ್ನು ನೋ ಅಂತ ಹೇಳಿ ಕಸ್ಟಮರ್ನ ಕಳಿಸೋ ಅಷ್ಟೇ ಇಲ್ಲ, ಅಷ್ಟು ಡಿಸೈನ್ಸ್ಗಳು ನನ್ನ ಹತ್ರ ಇತ್ತು. ಆ್ಯಕ್ಚುಲಿ ನಾವು ತಗೊಂಡಾಗ ಚಿಕ್ಕ ಫ್ರೇಮ್ ಇರೋ ಥರದ್ದು ತಗೊಂಡಿದ್ವಿ. ಆದರೆ ನಾನು ಕಲೀಸು ಈ ರೀತಿ ಡಿಸೈನರ್ ಬ್ರೈಡಲ್ ವೇರು, ಬ್ರೈಡಲ್ ಕಲೀಸ್, ಅನಾರ್ಕಲಿ ಎಲ್ಲ ಮಾಡೋ ಪ್ಲಾನ್ ಇದೆ ಅಂತ ಹೇಳಿದ ತಕ್ಷಣ ಅವರು ದೊಡ್ಡ ಫ್ರೇಮ್ ತಗೊಳ್ಳಿ, ಸಿಂಗಲ್ ಫ್ರೇಮಲ್ಲಿ ಇದೆಲ್ಲ ಕವರ್ ಮಾಡಬಹುದು ಅಂತ ಅವರೇ ಇನ್ಸ್ಟ್ರಕ್ಟ್ ಕೂಡ ಮಾಡಿ ಅವರು ದೊಡ್ಡ ಫ್ರೇಮೇ ಕೂಡ ನನಗೆ ಕೊಟ್ಟರು ಸೇಮ್ ಪ್ರೈಸ್ಗೆ. ಮತ್ತು ಇಲ್ಲಿ ತುಂಬ ಡಿಮ್ಯಾಂಡಿಂಗು ಒಂಥರ ರಿಕ್ವೆಸ್ಟ್ ಮಾಡಿ ಅದೆಲ್ಲ ಇಲ್ಲ. ಮೆಟೀರಿಯಲ್ಲು ಕೂಡ ಪಕ್ಕಾ ಮೆಟೀರಿಯಲ್ಗಳು ಕೊಟ್ಟರು ಅವರು. ರಾಯಲ್ ಥ್ರೆಡ್ ಇತ್ತು, ಕ್ಯಾನ್ವಾಸ್. ಇವತ್ತಿಗೂ ಕ್ಯಾನ್ವಾಸ್ ನನಗೆ ಇದಾಗಿಲ್ಲ, 8 ಮಂತ್ ಆಗಿದೆ. 8 ಮಂತಿಂದನೂ ನಾನು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಸ್ಟಾರ್ಟಿಂಗಲ್ಲಿ ನಮಗೆ ವರ್ಕ್ ಮಾಡಬೇಕಾದ್ರೆ ಅಷ್ಟೊಂದು ಕಾನ್ಫಿಡೆಂಟ್ ಇರಲ್ಲ. ಮಾಡ್ತಾ 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 ನಮಗೆ ಕಾನ್ಫಿಡೆಂಟ್ ಬರುತ್ತೆ. ಆ ಫಿನಿಶಿಂಗ್ ತೊಗೊಂಡೋಗಿ ಕೊಡುವಾಗಲೇ ನಮಗೂ ಸ್ಯಾಟಿಸ್ಫೈ, ಈವನ್ ಕಸ್ಟಮರ್ಗೂ ಸ್ಯಾಟಿಸ್ಫೈ. ಈವನ್ ಇಲ್ಲಿರೋ ಕಸ್ಟಮರ್ಸ್ ಎಲ್ಲ ಒಬ್ಬರನ್ನ ಮೌತ್ ಟು ಮೌತ್ ಬಂದಿರೋದೇ ಎಲ್ಲರೂ. ಯಾರಿಗೂ ನಾನು ಅಡ್ವರ್ಟೈಸು ಇನ್ನೊಂದು ನಾನು ಏನೂ ಮಾಡಿಲ್ಲ. ಒಂದು ಡಿಸೈನ್ ನೋಡ್ತಾರೆ, ಆ ಡಿಸೈನ್ ನೋಡಿದಾಗ ಅವ್ರಿಗೆ ಇಷ್ಟ ಆಗುತ್ತೆ, ಓಕೆ ಇದರಲ್ಲಿ ಫಿನಿಶಿಂಗ್ ಇದೆ, ಇದು ಚೆನ್ನಾಗಿದೆ ಅಂತ ಹೇಳಿ ಬರ್ತಾರೆ. ರಿವ್ಯೂಸ್ ಅಂತೂ ನನಗೆ ಇದರಲ್ಲೂ ಚೆನ್ನಾಗಿ ಬರ್ತಾ ಇದೆ, ಇನ್ಸ್ಟಾಗ್ರಾಮಲ್ಲೂ ಚೆನ್ನಾಗಿ ಬರ್ತಾ ಇದೆ. ಡೇ ಬೈ ಡೇ ಕಸ್ಟಮರ್ ಬಂದು ಇನ್ಕ್ರೀಸ್ ಆಗ್ತಾ ಇದ್ದಾರೆ. ಇವಾಗ ನಮ್ಮ ಕೈಯಲ್ಲಿ ಅಮೌಂಟ್ ಇದ್ದರೆ, ಇಲ್ಲ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದರೆ ನಾವು ಮನೆಗೆ ಹೆಲ್ಪ್ ಮಾಡ್ಬೋದು. ಈಗ ಎಲ್ಲರಿಗೂ ಗೊತ್ತಿರೋಂಗೆ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಕೂಡ ಕೆಲ್ಸಕ್ಕೆ ಹೋಗಿ ಒಂದು ಲೈಫ್ನ ಮೂವ್ ಮಾಡಬೇಕು. ಬಟ್ ನಮಗೇನು ಪ್ರಾಬ್ಲಮ್ ಇರುತ್ತೆ ಅಂದರೆ ಮಕ್ಕಳು ನೋಡ್ಕೋಬೇಕು, ಮನೆ ನೋಡ್ಕೋಬೇಕು, ಅದ್ರ ಜೊತೆಗೆ ನಾವೇನಾದರೂ ಅರ್ನ್ ಮಾಡಬೇಕು ಅನ್ನೋದಿರುತ್ತೆ. ಈಗ ನಾರ್ಮಲಿ ಹೇಳಬೇಕು ಅಂದರೆ ಟೈಲರಿಂಗ್ ಫೀಲ್ಡಲ್ಲಿ ನಾರ್ಮಲ್ ಬ್ಲೌಸು ತುಂಬ ಕಮ್ಮಿ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಎಂಬ್ರಾಯ್ಡ್ರಿ ವರ್ಕ್ ಇರೋ ಅಂತ ವರ್ಕ್ ಬ್ಲೌಸಸ್ ಬಂದು ತುಂಬ ಕಸ್ಟಮರ್ಸ್ ಬಂದು ಕೇಳ್ತಾ ಇರ್ತಾರೆ. ಸೊ ಒಂದು ದಿನಕ್ಕೆ ನಾವು 500 ರೂಪೀಸ್ ಒಂದು ಡಿಸೈನ್ ಕಾನ್ಸೆಪ್ಟ್ ಅಂತ ತಗೊಂಡ್ರು, ಒಂದು ಫುಲ್ ಡೇಗೆ ನಾವು 1500 1500 ವರೆಗೂ ನಾವು ಅರ್ನ್ ಮಾಡ್ಕೋಬಹುದು. ಇದು ಏನು ನಾವು ಅರ್ನ್ ಮಾಡೋದ್ರಿಂದ ಏನು ಮನೆ ಒಂದು ಸ್ವಲ್ಪ ಬೇಕಾಗಿರೋ ಅಂಥದ್ದು ಹಸ್ಬೆಂಡ್ಗೆ ಎಲ್ಲರಿಗೂ ಸ್ವಲ್ಪ ನಾವು ಹೆಲ್ಪ್ ಮಾಡ್ದಂಗಿರುತ್ತೆ. ನಾವು ಇಂಡಿಪೆಂಡೆಂಟ್ ಆಗಿರುತ್ತೆ, ಕಾನ್ಫಿಡೆಂಟಾಗಿ ಓಕೆ ನಾವು ಎಲ್ಲೋ ಸ್ಟಕ್ ಆದ್ವಿ, ಫೈನಾನ್ಷಿಯಲಿ ಎಲ್ಲೋ ಸ್ಟಕ್ ಆದ್ವಿ ಅಂತ ಅಂದರೂ ನಿಭಾಯಿಸ್ಕೊಂಡು ಹೋಗಬಹುದು. ನಾನು ತೊಗೊಂಡಿರೋದು HSW 5G ಮೆಷಿನ್. ಇದರಲ್ಲಿ ಡಿಫ್ರೆಂಟ್ ಮಾಡೆಲ್ಸು ಇದೆ. ಅವರ ಫೈನಾನ್ಷಿಯಲ್ ಅನುಸರಣೆಯಾಗಿ ತೊಗೋಬಹುದು. ಬಟ್ ಇದರಲ್ಲಿ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಪ್ರೊವೈಡ್ ಮಾಡಿರೋ ಅಂಥದ್ದಾಗಿರ್ಬೋದು ಅಥವಾ ಒಳ್ಳೆ ಡೀಲರ್ ಆಗಿರೋ ಚೇತನ್ ಸರ್ಗಾಗಿರ್ಬೋದು ತುಂಬಾ ಥ್ಯಾಂಕ್ ಯು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಮಧ್ಯದಲ್ಲಿ ಒಂದು ಕೊಟೇಶನ್ ಕೊಟ್ಬಿಟ್ಟು ಸ್ಕಿಪ್ ಮಾಡಿಕೊಂಡು ಓಕೆ ಫಾಲೋ ಅಪ್ ಮಾಡಿ ಒಂದು ತಿಂಗಳಿಗೋ ಏನೋ ಒಂದ್ಸಲಿ ಫಾಲೋ ಅಪ್ ಮಾಡ್ತಾರೆ. ಬಟ್ ಇವರು ಆ ಥರ ಇರಲಿಲ್ಲ. ಈವನ್ ನಾನು ಏನೇನು ಡಿಸೈನ್ ಪ್ರೊವೈಡ್ ಮಾಡ್ತೀನಿ, ಹೇಗೆ ಬರುತ್ತೆ ಅದು
ನಾ ಫಸ್ಟ್ ಅವ್ರಿಗೆ ಕೇಳಿದ ಕ್ವಶನೇ ಸಿಂಧನೂರಿಂದ ಬ್ಯಾಂಗ್ಳೂರಿಗೆ ಮಿಷಿನ್ ಬರುತ್ತಾ ಅಂತ ಅಂದ್ಬಿಟ್ಟು ಅವ್ರು ಎಸ್ ಅಂತ ಅಂದಮೇಲೆ ನಾವು ಹೋಗಿ ಅಲ್ಲಿ ನೋಡಿದ್ದು. ಅಂದರೆ ಎಲ್ಲರಿಗೂ ಅದಿರುತ್ತೆ, ಎಲ್ಲೋ ದೂರ ಇದ್ದಾರೆ, ನಾವು ಅಮೌಂಟ್ ಇದು ಮಾಡ್ತೀವಿ, EMI ಅಲ್ಲಿ ಇದು ಮಾಡ್ತೀವಿ ಅನ್ನೋದಿರುತ್ತೆ. ಬಟ್ ಆ ಥರ ಏನೂ ಸೆಕೆಂಡ್ ಒಪಿನಿಯನ್ ಇಲ್ದಂಗೆ ಅವ್ರನ್ನ ನೋಡಿದ ತಕ್ಷಣವೇ ಅವ್ರ ಮಾತಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ, ಫುಲ್ ಕಾನ್ಫಿಡೆಂಟ್ ಆಗಿ ಓಕೆ ಈ ಡೀಲರ್ ಜೊತೆ ನಾವು ಹೋಗ್ಬೋದು. ಎಲ್ಲೋ ಸ್ಟಕ್ ಆದ್ರೂ ಕೂಡ ಒಂದ್ಸಲಿ ಏನಂದ್ರೆ ಪರ್ಚೇಸ್ ಮಾಡಿದ ತಕ್ಷಣ ಕೆಲವೊಬ್ರು ರೆಸ್ಪಾಂಡ್ ಮಾಡೋದೆಲ್ಲ ತುಂಬಾ ಕಮ್ಮಿ ಇರುತ್ತೆ. ಬಟ್ ಇವ್ರು ಆ ಥರ ಇಲ್ಲ. ಎಲ್ಲಿ ಯಾವ ಥರ ಸಿಚುಯೇಷನ್ ಅಲ್ಲಿ ಇದ್ರು ನಮಗೆ ಅದು ಕ್ಲಾರಿಟಿ ಆಗಿ ಇಶ್ಯೂನ ಫಿಕ್ಸ್ ಮಾಡಿ ಪ್ರತಿಯೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಕ್ಲೀನಾಗಿ ಸಿಂಧನೂರಿಂದ ಇಲ್ಲಿ ಬಂದು ಕೊಡೋವರೆಗೂ ನೋಡ್ತಾರೆ. ಮತ್ತು ಅದು ಮಾತ್ರ ಅಲ್ಲ, ಅವ್ರ ಜೊತೆ ವರ್ಕ್ ಮಾಡೋರು ಅಷ್ಟೇನೆ. ಆ ಟೀಮ್ನ ಹೇಗೆ ಹೇಳಬೇಕು ಅನ್ನೋದೇ ಗೊತ್ತಿಲ್ಲ. ನಾನು ಬ್ಯಾಂಗ್ಳೂರಲ್ಲಿ ನೋಡಿರೋದು, ತಗೊಂಬಂದು ಒಂದು ಇಳಿಸಿದ್ರೆ ಏನು ಕೊಡ್ತೀರಾ, ಎಷ್ಟು ಕೊಡ್ತೀರಾ ಅಂತ ಕೇಳ್ತಾರೆ. ಬಟ್ ಇವರು ತೊಗೊಂಡೋಗಿ ನಾವು ಕೊಟ್ಟರು, ಇಲ್ಲ ಬೇಡ ನಂಗೆ ಚೇತನ್ ಸರ್ ಇದ್ದಾರೆ, ಅವ್ರು ನೋಡ್ಕೋತಾರೆ ಅಂತಂದರು. ಅವ್ರು ಫಸ್ಟ್ ಹೇಳಿದ್ದು ಮಾತೆ, ನಮಗೆ ಚೇತನ್ ಸರ್ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಅವ್ರು ನೋಡ್ಕೋತಾರೆ, ನಮ್ಗೆ ಯಾಕೆ ನಿಮ್ಮ ಹತ್ರ ಬೇಕು ದುಡ್ಡು, ನನಗೇನು ಡೆಲಿವರಿ ಮಾಡೋಕ್ಕೆ ಹೇಳಿದರೆ ಡೆಲಿವರಿ ಮಾಡಿದ್ದೀನಿ ಅಷ್ಟೇ, ಅವರು ₹1 ಕೂಡ ತಗೊಳ್ಳಿಲ್ಲ. ಆ ಥರ ನಾನು ನೋಡಿಲ್ಲ. ಬ್ಯಾಂಗ್ಳೂರಿಗೆ ಕಂಪೇರ್ ಮಾಡಿದ್ರೆ ವೆರಿ ವೆರಿ ಲಾಯಲ್ ಆ್ಯಂಡ್ ಟ್ರಸ್ಟ್ ವರ್ತಿ ಪರ್ಸನ್ ಅವರು ಚೇತನ್ ಸರ್. ಹೇಳಬೇಕು ಅಂದರೆ ನಿಜವಾಗ್ಲೂ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿರೋ ನವೀನ್ ಸರ್ಗೂ ಥ್ಯಾಂಕ್ ಯು, ಚೇತನ್ ಸರ್ಗೂ ತುಂಬ ಥ್ಯಾಂಕ್ ಯು. ಇವತ್ತೊಂದು ಸ್ಟೇಬಲ್ ಆಗಿ ನಿಲ್ತಾ ಇದ್ದೀನಿ, ಒಂದು ದಿನದಲ್ಲಿ ನನ್ನ ಅರ್ನಿಂಗ್ಸ್ ಬರುತ್ತೆ, ಕಸ್ಟಮರ್ ಹತ್ರ ಒಂದು ಕಾನ್ಫಿಡೆಂಟಾಗಿ ಮಾತಾಡ್ತಿದ್ದೀನಿ ಅಂದರೆ ಅದಕ್ಕೆ ರೀಸನ್ ಚೇತನ್ ಸರ್. ಥ್ಯಾಂಕ್ ಯು ಸರ್.